ಓಕೆ, ಈಗ ನಿನ್ನೆ ಡಾಕ್ಟರ್ ಪೋದ್ದಾರ್ ಅವರು ಮಾತಾಡುವಾಗ ಪ್ರತಿ ಸಲ ಒಂದು 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 ಸೆಂಟೆನ್ಸ್ ಹೇಳ್ತಿದ್ರು, ಒಂದು ವಾಕ್ಯ ಹೇಳ್ತಿದ್ರು. ಏನಪ್ಪ ಅಂದರೆ, ಸಂಕಲ್ಪ ಇದ್ದಲ್ಲೇ ಸಹಕಾರ ಸಹಾಯ ಅನ್ನೋದು ಹೆಂಗೆ ಹರಿದು ಬರ್ತೈತಿ ಅನ್ನೋದು ನೀವೇ ನೋಡ್ರಿ ಅಂತ ಹೇಳಿದರು ಅವರು. ಅದನ್ನು ಅದೇ ಸಂಕಲ್ಪದಿಂದ ಇವತ್ತೇನಾಯ್ತಪ್ಪ ಅಂದರೆ, ಅದು ಧಾರವಾಡದಲ್ಲಿ ಮಾವು ಬೆಳೆಗಾರರ ಬಳಗ ಅಂತಾಯಿತು. ಅಂತಹ ಒಂದು ಸಂಕಲ್ಪ ಶಕ್ತಿಯಿಂದ ದೊರೆತ ಸಹಾಯದಿಂದ ಅದರ ನಿಮಿತ್ತವಾಗಿನ ಈ ಒಂದು ಕಾರ್ಯಕ್ರಮ ನಿನ್ನೆ ಮತ್ತು ಇವತ್ತು ಕೂಡ ಅಂತಹ ಒಂದು ಸಂಕಲ್ಪ ಶಕ್ತಿಯಿಂದ ಆಗಿದೆ ಅನ್ನೋ ಒಂದು ಮಾತು ಹೇಳಿದರು. ಅದನ್ನು ತಾವೆಲ್ಲರೂ 2 ದಿವಸ ನಿನ್ನೆ ಮತ್ತು ಇವತ್ತು ಅದು ನಿಮ್ಮ ಮನವರಿಕೆಗೆ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಒಂದಿದ್ದು. ಎರಡನೇದು ಏನಪ್ಪ ಅಂತಂದ್ರೆ, ಈ ಒಂದು ಕಾರ್ಯಾಗಾರ ವಿಶೇಷವಾಗಿ ಬಹಳಕೊಂಡ ಕಾರ್ಯಗಳು ಹೆಂಗಿರ್ತಾವೆ ಅಂತಂದ್ರೆ, ಸರ್ಕಾರದ ಸಹಾಯ ಕೇಳ್ಕೊಂಡಾಗಿರ್ತೈತಿ, ಬೇರೆದವರು ಏನೋ ಯಾವುದೇ ರೀತಿ ಒಳಗೆ ಸಹಾಯ ಮಾಡಿದ್ದಾರೆ ಇರ್ತೈತಿ. ಇಲ್ಲೇ ಸಂಪೂರ್ಣ ಜವಾಬ್ದಾರಿ ರೈತರದೇ. ಎಕ್ಸೆಲ್ದವರು ಇನ್ನೂ ಒಂದಿಷ್ಟು ಕೆಲವೊಂದು ನಾವು ಸಹಾಯ ಮಾಡಿದವರು ಇದ್ದಾರೆ ಅಂದರೂ ಕೂಡ ಹೆಚ್ಚಿನ ಸಹಾಯ ರೈತರು. ಇದು ರೈತರ ಕಾರ್ಯಕ್ರಮ. ರೈತರೇ ತಾವೇ ತಮ್ಮ 500 ರೂಪಾಯಿ ರಿಜಿಸ್ಟ್ರೇಷನ್ ಮುಖಾಂತರ ನಡೆದಂಥ ಕಾರ್ಯಾಗಾರ ಅಂದಾಗ ನೋಡಿ, ಅವರಿಗೆ ರೈತರಿಗೆ ಅದರ ಅವಶ್ಯಕತೆ ಐತೆ ಅನ್ನೋದನ್ನು ತಿಳಿಸುವಂಥ ಇದು ಕಾರ್ಯಾಗಾರ. ಆದ್ದರಿಂದ ಇದಕ್ಕೆ ಎಲ್ಲರೂ ಕಾರಣೀಭೂತರು. ಅವರೆಲ್ಲರಿಗೂ ಇನ್ನೊಮ್ಮೆ ಧನ್ಯವಾದ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು 2 ದಿವಸದಲ್ಲಿ ನೋಡ್ರಿ, ನಿನ್ನೆ ರೈತರಿಗೆ ವಿಶೇಷವಾಗಿ ಸಮಸ್ಯೆ ಏನು ಅಂತ ನಿಮಗೆ ಕೇಳಿದರೆ, ರೈತ ಹೇಳೋದು ಒಂದೇ, ಯಾವುದೇ ಬೆಳೆ ತೊಗೊಳ್ರಿ, ರೈತ ಹೇಳೋದು ಒಂದೇ ಸಮಸ್ಯೆ. ಯಾವ್ದು ಹೇಳ್ರಿ? ಮಾರಾಟ ಮಾಡೋದು. ನಮಗೆ ಮಾರಾಟ ಮಾಡೋದು ಮಾರ್ಕೆಟ್ ಇಲ್ಲ. ಉಳಿದದ್ದು ನಾವು ಯಾವುದೇ ರೀತಿ ಒಳಗೆ ಎಲ್ಲೋ ಏನೋ ತೊಗೊಂಡು ವಿಶೇಷ ಮಾಹಿತಿ ತೊಗೊಂಡು ಬೆಳಿತೀವಿ, ಚಲೋ ಬೆಳಿತೀವಿ, ಮಾಡ್ತೀವಿ ಅನ್ನುವಂಥ ಹುಮ್ಮಸ್ಸು ಅವ್ರ ಹತ್ರ ಇದ್ದರೂ ಸಹಿತ ಆ ಹುಮ್ಮಸ್ಸಕ್ಕೆ ಮಾರ್ಕೆಟ್ ಅನ್ನೋದು ಅವ್ರಿಗೆ ಸಹಾಯ ಕೊಡೋದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದ್ದು ಮಾತೆ. ನೋಡಿ, ಈ ಕಾರ್ಯಾಗಾರದೊಳಗೆ ನಮಗೆ ಲಾಸ್ಟ್ ಕೊನೆ ಮಾತಾಡ್ತೀನಿ, ಎಲ್ಲರಿಗೂ ಮಾಹಿತಿ ಎಲ್ಲೆಲ್ಲೋ ಸಿಗ್ತದೆ. ಮಾಹಿತಿ ಬೇರೆ, ಜ್ಞಾನ ಬೇರೆ. ಈಗ ನೀವು ಮಾಹಿತಿ ತಗೊಂಡು ಎಲ್ಲರಲ್ಲಿ ಏನಾಗೈತೆ ಅಂತಂದ್ರೆ, ಇಲ್ಲ ಈ 2 ದಿವಸ ನಾವು ಕಾರ್ಯಾಗಾರಕ್ಕೆ ಬಂದದ್ದು ನಿಜವಾಗಿಯೂ ನಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೋತೀರಿ ನೀವು. ಇಲ್ಲಿ ಏನು ನಿಮ್ಮ ಮನಸ್ಸಿನಲ್ಲಿ ಉಪಯೋಗ ಆಗಿದೆ ಅನ್ನುವಂಥದ್ದು ಏನು ಬಂದಿದೆಯಲ್ಲ, ಅದು ನಿಜವಾದ ಜ್ಞಾನ. ನಿಮಗೆ ಮಾಹಿತಿ ಸಿಕ್ತು, ಅದರಿಂದ ಜ್ಞಾನ ಸಿಕ್ತು. ಅದಕ್ಕೆ ನಿನ್ನೆನೂ ಪ್ರಶ್ನೆ ಮಾಡ್ತಾ ಇದ್ದೀರಿ, ಇವತ್ತೂ ಪ್ರಶ್ನೆ ಮಾಡೋರಿದ್ದೀರಿ. ಯಾಕಂದ್ರೆ ಅದು ನಿಮ್ಮಲ್ಲಿ ಜ್ಞಾನವಾಗಿ ಪರಿವರ್ತನೆ ಆದಾಗ ಈ ಥರದ ಪ್ರಶ್ನೆಗಳು ಸ್ವಾಭಾವಿಕವಾಗಿ ಬರ್ತವೆ. ಇದು ಬಂತು. ಇನ್ನು ಆ ಜ್ಞಾನ ನಿನ್ನೆ ತೊಗೊಂಡ್ರಿ. ಇನ್ನೊಂದು ಏನಪ್ಪ ಅಂದರೆ, ವಿಶೇಷವಾಗಿ ಎಂಥವರಿಂದ ಜ್ಞಾನ ಬಂದಿದ್ದು ಬಹಳ ಉಪಯೋಗ ಆಗುತ್ತೆ ಅನ್ನೋಕ್ಕೂ ಒಂದು ಉದಾಹರಣೆ ಹೇಳ್ತೀನಿ. ಯಾರು 7 ಬೀಳುಗಳನ್ನು ಅನುಭವಿಸಿ ಅನುಭವದಿಂದ ಏನೋ ಜ್ಞಾನ ಪಡ್ಕೊಂಡಿರ್ತಾರಲ್ಲ, ಅಂಥವರ ಜ್ಞಾನ ನಿಮಗೆ ಸಿಕ್ಕಿದೆ. ಅದು ಬಹಳ ವಿಶೇಷ. ಅದಕ್ಕೆ ಬೆಲೆ ಕಟ್ಟಲಿಕ್ಕಾಗಲಾರಂಥ ಜ್ಞಾನ ಅದು ಅಲ್ವಾ. ನಿನ್ನೆ ಮತ್ತು ನಾನು ಪ್ರತಿ ಸಲ ಹೆಸರು ತೊಗೊಳಕ್ಕೆ ಹೋಗೋದಿಲ್ಲ, ನಿನ್ನೆ ಮತ್ತು ಇವತ್ತು ಕೂಡ ನೀವು ಕೇಳೋರಿದ್ದೀರಿ. ಇನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದರೆ, ನಾನೇನು ನೀವು ಪೂರ್ಣವಾಗಿ ಎಲ್ಲರೂ ಒಪ್ಪುವಂಥದ್ದೇನಿದೆಲ್ಲ ಸಮಸ್ಯೆ, ಮಾರ್ಕೆಟಿಂಗ್ ಸಮಸ್ಯೆ ಅಂತ ಏನು ಹೇಳಿದ್ರಿ, ಅದಕ್ಕೆ ಪೂರಕವಾಗಿ ನಿನ್ನೂ ಸ್ವಲ್ಪ ಯಾವ ರೀತಿ ಮ್ಯಾಂಗೋ ಬೆಳೆಗಾರರಿಗೆ ಒಳ್ಳೆಯ ಒಂದು ಪ್ರೈಸು ಅಥವಾ ಇದು ಸಿಗಲಿ, ಮಾರಾಟಕ್ಕೆ ರೇಟ್ ಸಿಗಲಿ ಅನ್ನೋ ದೃಷ್ಟಿಯಿಂದ ಏನು ಈ ಕಾರ್ಯಾಗಾರದ ಒಂದು ಪ್ರಮುಖ ಉದ್ದೇಶ ಇದೆ, ಅದನ್ನು ನಿನ್ನೆನೂ ಕೂಡ ಕೇಳಿದಿರಿ. ಇವತ್ತು ವಿಶೇಷವಾಗಿ 3 ನಮ್ಮ ಅತಿಥಿಗಳು ತಮ್ಮ ಜೋಡಿ ಇದೊಂಥರ ಸಂಭಾಷಣೆ ಅಂದರೂ ಅಡ್ಡಿಯಿಲ್ಲ ಮಾಡೋರಿದ್ದಾರೆ. ಅದಕ್ಕೆ ಅದನ್ನು ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಕೇಳ್ರಿ, ಕೊನೆಗೆ ತಮ್ಮ ಪ್ರಶ್ನೆಗಳನ್ನು ಕೇಳ್ರಿ. ಮೊಟ್ಟ ಮೊದಲು ಇಲ್ಲೇ ಶ್ರೀಮತಿ ಮಧುಮತಿ ಅವರಿದ್ದಾರೆ. ಮೇಡಮ್ ಮಧುಮತಿ ಅವರು ಕೂತ್ಕೊಳ್ರಿ. ವಿಶೇಷವಾಗಿ ಇದು ಕೇಂದ್ರ ಸರ್ಕಾರದ ಏನೋ ಒಂದು ಸಂಸ್ಥೆ ಇದೆ, ಅಪೆಡಾ ಅಂಥೇಳಿ. ಆ ಅಪೆಡಾದಲ್ಲಿ 34 ವರ್ಷಗಳ ಸತತವಾಗಿ ಅವರು ಸೇವೆ ಸಲ್ಲಿಸಿದ್ದಾರೆ. ಅದು ಮುಖ್ಯ. ನೋಡಿ, ಒಬ್ಬ ಮನುಷ್ಯನಲ್ಲಿ ಜ್ಞಾನ ಮತ್ತು ಅಷ್ಟೇ ಅನುಭವ ಬರಬೇಕಾದ್ರೆ ಹಿಂಗೆ ಸುದೀರ್ಘವಾದ ಸೇವೆ ಸಲ್ಲಿಸಿದಾಗನೇ ಅದು ಸಾಧ್ಯ ಆಗುತ್ತೆ. ಅಂತಹ ಒಂದೇ ಒಂದು ಸಂಸ್ಥೆಯಲ್ಲಿ 34 ವರ್ಷ ಸೇವೆ ಸಲ್ಲಿಸೋರು ತಮ್ಮ ಅನುಭವವನ್ನು ನಿಮ್ಮಲ್ಲಿ ಹಂಚ್ಕೊಳ್ತಾ ಇದ್ದಾರೆ. ಅದಕ್ಕೆ ತಾವೆಲ್ಲರೂ ಅವ್ರನ್ನ ಚಪ್ಪಾಳೆ ತಟ್ಟು ಮೂಲಕ ಇನ್ನೊಮ್ಮೆ ಸ್ವಾಗತವನ್ನು ಬಯಸಿ. ಇನ್ನು ಅವರು ಈ 33 ವರ್ಷ ಮಾಡಿದ್ದು 2-3 ವಾಕ್ಯದಲ್ಲಿ ಹೇಳೋದಾದರೆ,
ರೈತರಿಗಾಗಿ ವಿವಿಧ ಬೆಳೆಗಳಲ್ಲಿ, ವಿಶೇಷವಾಗಿ ಹಣ್ಣು ಬೆಳೆಗಳಲ್ಲಿ ಯಾವುದು, ಮೊದಲು ಗ್ರೇಪ್ನಲ್ಲಿ ಕಸ್ಟರ್ಡ್ ಅಂದರೆ ದಾಳಿಂಬೆಯಲ್ಲಿ ಇತ್ತಿತ್ತಲಾಗಿ ನೀವು ನಿನ್ನೆಯಿಂದ ಕೇಳ್ತಾ ಇದ್ದೀವಿ ಇಂಡಿ ಲೈಮ್ ಅನ್ನುವಂಥದ್ದು ಬಿಜಾಪುರದಿಂದ ಏನು ಎಕ್ಸ್ಪೋರ್ಟ್ ಆಗಿ ದುಬೈ ಮತ್ತು ಈಗ ದುಬೈಗೆ ಈಗ ಒಂದು ತಿಂಗಳಿಂದ ಹೋಗಿದೆ ಇಂಡಿ ಲೈಮು. ಅದಕ್ಕೆ ಸಂಪೂರ್ಣ ರೂವಾರಿ ಅವ್ರದ್ದೇ. ಈಗ ಇನ್ನು 2 ಕನ್ಸೈನ್ಮೆಂಟ್, ಒಂದು ಆಲ್ರೆಡಿ ಹೋಗಿದೆ, ಈಗ ಇನ್ನೊಂದು ನಾಳೆನೇ ಇನ್ನೂ ಒಂದು ಹೋಗ್ತಾ ಇದೆ ಅಂತ ಹೇಳಿದರು ಅವರು. ಎಷ್ಟು ಖುಷಿ ನೋಡಿ, ಇಂಡಿ ಲೈಮ್ ಪರದೇಶಕ್ಕೆ ಹೋಗ್ತಾ ಇದೆ. ಅದು ಅವರ ಪ್ರಯತ್ನದಿಂದ ಅಂಥವರು ನಿಮ್ಮ ಜೋಡಿ ಇದ್ದಾರೆ. ಅದಕ್ಕೆ ಅವ್ರ ಇನ್ನೊಂದು ಮಾತು ಹೇಳಿದರು, ಇಂಡಿ ಲೈಮ್ ಯಾವ ರೀತಿ ಈಗ ಪ್ರದೇಶಕ್ಕೆ ಹೋಗ್ತಾ ಇದೆ, ಅದು ನಿಮ್ಮ ಧಾರವಾಡ ಮ್ಯಾಂಗೋನು ಹಂಗೆ ಹೋಗಬೇಕು ಅನ್ನೋದು ಕನಸೇ ನಮ್ಮದಿದೆ. ನಾವು ಅದನ್ನು ನೋಡ್ಬೇಕಂತ ಬಹಳ ಇಚ್ಛಾ ಪಡ್ತಾ ಇದ್ದೀವಿ. ಅದಕ್ಕೆ ರೈತರಾದವರು ಪ್ರಮುಖವಾಗಿ ನಿಮ್ಮ ಶ್ರಮ ಏನಂದರೆ, ಉತ್ತಮ ಗುಣಮಟ್ಟದ ಮಾವುಗಳನ್ನು ಬೆಳೆದು ನಮಗೆ ಕೊಟ್ಟಿದ್ದಾದರೆ ಅಥವಾ ಅದನ್ನು ಬೆಳೆದಿದ್ದಾದರೆ ಅದನ್ನು ಈಗ ಹೆಂಗೆ ಇಂಡಿ ಲೈಮ್ ಹೋಗ್ತಾ ಹಂಗೆ ಧಾರವಾಡ ಮ್ಯಾಂಗೋ ಕೂಡ ಪ್ರದೇಶಕ್ಕೆ ಹೋಗೋದು ಬಹಳ ದೂರ ಏನಿಲ್ಲ ಅನ್ನೋ ಮಾತನ್ನು ಕೂಡ ಈಗ ಅವರು ಹೇಳಿದ್ದಾರೆ. ಅದನ್ನು ಅವರು ಭಾಷಣದಲ್ಲಿ ಅವರು ಹೇಳುವಾಗ ಕೂಡ ಇನ್ನೂ ಹೆಚ್ಚಿನ ಮಾಹಿತಿ ತಮಗೆ ಕೊಡ್ತಾ ಇದ್ದಾರೆ. ಅವರು ಎಲ್ಲೆಂದರೆ ಬರೀ ದೇಶದಲ್ಲ, ವಿವಿಧ ವಿದೇಶಗಳಲ್ಲಿ ಏನಿಂಥ ವಿವಿಧ ರೀತಿಯ ಸಮ್ಮೇಳನಗಳು ನಡೀತವೆ. ಎದ್ರ ಬಗ್ಗೆ ಸಮ್ಮೇಳನ ಅಂದರೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಬಗ್ಗೆ ಮಾಡುವಂಥ ಸಮ್ಮೇಳನಗಳು. ಅದಲ್ಲದೆ ವಿವಿಧ ರೀತಿಯ ಉದ್ಯಮಗಳನ್ನು ಹುಟ್ಟುಹಾಕುವಲ್ಲಿ, ಇಂಥ ಉದ್ಯಮಗಳನ್ನು ಹುಟ್ಟುಹಾಕುವಲ್ಲಿ ಏನೇನು ವಿದೇಶದಲ್ಲಿ ಸಮ್ಮೇಳನಗಳು ನಡೀತವೆ, ಆ ಸಮ್ಮೇಳನಗಳಲ್ಲಿ ಅವರು ಹಲವಾರು ಸಮ್ಮೇಳನಗಳಲ್ಲಿ ಭಾಗವಹಿಸಿದ್ದಾರೆ. ಗೌರ್ಮೆಂಟ್ ಆಫ್ ಇಂಡಿಯಾ ಅವರಲ್ಲಿರ್ತಕ್ಕಂಥ ಒಂದು ಅನುಭವದ ಮೇರೆಗೆ ಅವರನ್ನು ಎಲ್ಲ ಕಡೆ ಕಳಿಸಿದ್ದಾರೆ. 2023ರಲ್ಲಿ ನಿಮಗೆ ಗೊತ್ತಿರ್ಬೋದು, ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂತ ಬಂತು. ಅವರು ಪ್ರಥಮ ಬಾರಿಗೆ ನಮ್ಮ ದೇಶದಲ್ಲಿ ಬೆಳೀತಕ್ಕಂಥ ವಿವಿಧ ರೀತಿಯ ಮಿಲೆಟ್ಗಳನ್ನು, ಅದರ ಉತ್ತಮ ಗುಣಮಟ್ಟಗಳನ್ನು ವಿವರವಾಗಿ ಹೇಳಿದ್ದಕ್ಕೆ ಇವತ್ತು ಮಿಲೆಟ್ ಕೂಡ ಅಮೇರಿಕಾಕ್ಕೆ ತಲುಪುವಂಥ ಒಂದು ಸ್ಥಿತಿ ಬಂದಿದೆ. ಮಿಲೆಟ್ ಅಮೇರಿಕಕ್ಕೆ ತಲುಪ್ತದೆ ಅಂದರೆ ಮ್ಯಾಂಗೋ ಅಮೇರಿಕಕ್ಕೆ ತಲುಪುವುದೇನು ಅಂತ ದೊಡ್ಡ ವಿಷಯ ಇಲ್ಲ ಅನ್ನೋ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಅದಲ್ಲದೆ ಈಗ ಇಮಿಡಿಯೇಟಾಗಿ ಇನ್ನೂ ಸ್ವಲ್ಪ ದಿವಸದೊಳಗೆ ನಂಜನಗೂಡು ಬನಾನ ಕೂಡ ಅವರ ಪ್ರಯತ್ನದಿಂದ ನಡೀತಾ ಇದೆ. ಅದಕ್ಕೆ ಅದು ಆದಷ್ಟು ಬೇಗ ಅವರ ಕನಸು ಅದು ನನಸಾಗಲಿ ಅಂತ ತಿಳ್ಕೊಂಡು ನಾವೆಲ್ಲರೂ ಈ ಸಂದರ್ಭದಲ್ಲಿ ಅದನ್ನು ಮಾಡೋಣ. ಅದಕ್ಕೆ ಹೆಚ್ಚು ಸಮಯ ತೊಗೊಳ್ಳೋದು ಬೇಡ ಅಂತ ತಿಳ್ಕೊಂಡು ನಾನು ಉಳಿದಿದ್ದೇನೆ. ಮೇಡಮ್ ಅವರ ಅನುಭವದಿಂದನೇ ಕೇಳೋಣ ಅನ್ನೋ ಮಾತನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅದರಂಗೆ ನಮ್ಮ ಇಲ್ಲೇ ಅವರ ಸಹೋದ್ಯೋಗಿಗಳು ಅವ್ರು ಕೂಡ ಕೆಲಸ ಮಾಡೋರು ಕೂಡ ನಮ್ಮ ಆರ್ಯನ್ ಕಾರಂತ್ ಅಂತ ಕೂಡ ಇದ್ದಾರೆ. ಅವರು ಮೇಡಮ್ ಅವರು ಸಂಪೂರ್ಣವಾದ ವಿವರಣೆ ಕೊಟ್ಟ ಮೇಲೆ ಅವರು ವಿಶೇಷವಾಗಿ ಮ್ಯಾಂಗೋ ನಮ್ಮ ಹಣ್ಣನ್ನು ನಾವು ರಫ್ತು ಮಾಡಬೇಕಾದ್ರೆ ನಾವು ಏನೇನು ಮಾಡಬೇಕಾದ್ರೆ ಅಂದರೆ ರೈತರ ಜವಾಬ್ದಾರಿ ಏನು ಹಾಗೂ ಅವರು ನಮಗೆ ಯಾವ ರೀತಿ ಸಹಾಯ ಮಾಡ್ತಾರನ್ನೂ ಕೂಡ ವಿವರವಾಗಿ ಅವರು ಹೇಳ್ತಾ ಇದ್ದಾರೆ. ಅವರನ್ನು ಕೂಡ ತಮ್ಮ ಚಪ್ಪಾಳೆ ತಟ್ಟುವ ಮುಖಾಂತರ ಸ್ವಾಗತ ಮಾಡ್ತಾರೆ. ನಮಸ್ಕಾರ.